ಉದ್ದಕ್ಕೂ ಹುಡ್ಕೊಂಡು ಬಂದಿದೆ ಏನ ಗೊತ್ತಾ? ದಲಿತರ ತಟ್ಟೆ ಇಡ್ಲಿ ಹೋಟೆಲ್ನ ಸಿಗ್ಲಿಲ್ಲ ಸರ್. ದಲಿತರ ತಟ್ಟೆ ಇಡ್ಲಿ ಹೋಟ್ಲು ನನಗೆಲ್ಲೂ ಸಿಗ್ಲಿಲ್ಲ. ಹೋಗ್ಲಿ, ದಲಿತರ ಕಾಲ್ ಸೂಪ್ ಹೋಟ್ಲು, ಮುದ್ದೆ ಊಟ ಸಿಕ್ಕಿಲ್ಲ. ಎಲ್ಲಿದ್ದಾರೆ ಅಂಬೇಡ್ಕರ್? ಆ ಕೀಳರಿಮೆ ಯಾಕೆ? ಹೋಟ್ಲ್ ಇಡಿ, ದಲಿತ ಇಡ್ಲಿ ಹೋಟೆಲ್ ಅಂತ ಇಡಿ. ಯಾರು ಆ ಹೋಟೆಲ್ ಒಳಗಡೆ ಬರಲ್ವಾ ಆ ದಿನ ಕ್ರಾಂತಿ ಶುರುವಾಗಲಿ ಈ ದೇಶದಲ್ಲಿ. ಆ ದಿನ ಕ್ರಾಂತಿ ಶುರುವಾಗಲಿ ಈ ದೇಶದಲ್ಲಿ. ಇಡೀ ದಲಿತ ಕಾಲ್ ಸೂಪ್ ಹೋಟೆಲ್ ತಿಂದ್ರೆ ಸತ್ತೋಗ್ತಾರ ನೋಡಬೇಡ, ಒಂದ್ಸಲ ಸತ್ತೋಗ್ತಾರ ನೋಡೋಣ. ಅಂಬೇಡ್ಕರ್ ಮತ್ತು ಗಾಂಧಿಯ ವಾದಗಳು ಬೆರೆತ ದಿನ ಕೋಮು ಶಕ್ತಿಗಳು ವಿನಾಶ ಆಗುತ್ತೆ. ಅದ್ರ ಕಡೆ ಫೋಕಸ್ ಆಗಿ, ಹರಿದ ಬಟ್ಟೆಯನ್ನಾದರೂ ತೊಡೋ, ಕೈಯಲ್ಲೊಂದು ಪುಸ್ತಕ ಇರಲಿ. ಹರಿದ ಬಟ್ಟೆಯನ್ನಾದರೂ ತೊಡೋ, ಕೈಯಲ್ಲೊಂದು ಪುಸ್ತಕ ಇರಲಿ ಅಂತ ಹೇಳ್ತಾರೆ. 52,000 ಪುಸ್ತಕಗಳನ್ನು ಅಂಬೇಡ್ಕರ್ ಓದಿದ್ದಾರೆ. ನೋಡಿದ್ದೀರಾ ನೀವು? ಅಂಬೇಡ್ಕರ್ ಹೇಳ್ತಾರೆ, ಹರಿದ ಬಟ್ಟೆಯನ್ನಾದರೂ ತೊಡೋ, ಕೈಯಲ್ಲೊಂದು ಪುಸ್ತಕ ಇರಲಿ ಅಂತ. ಪುಸ್ತಕ ಕೊಡಬೇಕಾದ ನಾವು ತ್ರಿಶೂಲವನ್ನು ಕೊಡ್ತಾ ಇದ್ದೀವಿ ಸರ್. ಪುಸ್ತಕವನ್ನು ಕೊಡಬೇಕಾದ ನಾವು ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ. ಪುಸ್ತಕ ಕೈ ಕೊಟ್ಟರೆ ಗೋಲ್ಡ್ ಮೆಡಲ್, ತ್ರಿಶೂಲ ಕೊಟ್ಟರೆ ಜೈಲು ಇಲ್ಲ ಸ್ಮಶಾನ. ನಾನು ತ್ರಿಶೂಲ ಒಂದ್ರ ಬಗ್ಗೆ ಮಾತಾಡ್ತಿಲ್ಲ. ತ್ರಿಶೂಲ ಆಗಲಿ, ಖಡ್ಗ ಆಗಲಿ, ಕತ್ತಿ ಆಗಲಿ, ಇವೆಲ್ಲ ಅಸ್ತ್ರಗಳು. ಅಸ್ತ್ರ ಅಂದ್ರೆ ಹಿಂಸೆ. ಹಿಂಸೆ ಬೇಡ, ಅಹಿಂಸೆ. ಅಹಿಂಸೆ ನಮ್ಮ ಮಂತ್ರ ಆಗಿರಲಿ, ಅಹಿಂಸೆ ನಮ್ಮ ಘೋಷವಾಕ್ಯ ಆಗಿರಲಿ. ವಿದ್ಯಾವಂತರಾಗಿ, ಸಂಘಟಿತರಾಗಿ, ಉತ್ತೇಜಿತರಾಗಿ